ಈ RSAಯು ಸಮಗ್ರವಾಗಿ ವಿಚಾರಣೆಯನ್ನು ಮಾಡಿ ಎಲ್ಲ ಕಾಗದ ಪತ್ರಗಳನ್ನು, ದಾಖಲಾತಿಗಳನ್ನು ಮತ್ತು ಕೆಳಗಿನ ನ್ಯಾಯಾಲಯಗಳ ಎಲ್ಲ ಆದೇಶಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಕೆಳಗಿನ ನ್ಯಾಯಾಲಯಗಳ ಆದೇಶವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಮತ್ತು ಅದರಲ್ಲಿ ತಾಂತ್ರಿಕವಾಗಿ ಮತ್ತು ನ್ಯಾಯಬದ್ಧವಾದ ದೋಷಗಳನ್ನು ಕೂಡ ಅದನ್ನು ಎತ್ತಿ ಹಿಡಿದು ಆ ಎರಡೂ ಆದೇಶಗಳನ್ನು, ಕೆಳಗಿನ ನ್ಯಾಯಾಲಯದ ಎರಡೂ ಆದೇಶದ ತೀರ್ಪುಗಳನ್ನೆಲ್ಲವನ್ನು ಕೂಡ ರದ್ದುಗೊಳಿಸಿ ಉಚ್ಚ ನ್ಯಾಯಾಲಯವು ನಮ್ಮ ಯಾವ ರೆಗ್ಯುಲರ್ ಸೆಕೆಂಡ್ ಅಪೀಲನ್ನು ಪುರಸ್ಕರಿಸಿ ಇಂದು ಉತ್ತಮವಾದಂತಹ ತೀರ್ಪನ್ನು ನೀಡಿದೆ. ಈ ವಿಚಾರದಲ್ಲಿ ನರಹರಿ ತೀರ್ಥರ ಆರಾಧನೆ, ದೈನಂದಿನ ಪೂಜೆ ಮತ್ತಿತರ ವಿಚಾರಗಳನ್ನು ಒಳಗೊಂಡಂತಹ ಸುದೀರ್ಘ ವಿವಾದವು ಇಂದಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ರೆಗ್ಯುಲರ್ ಸೆಕೆಂಡ್ ಅಪೀಲ್ನಲ್ಲಿ ನಮ್ಮ ಶ್ರೀಮಠಕ್ಕೆ ಉತ್ತಮವಾದ ಆದೇಶ ಬರುವ ಮೂಲಕ ಇದು ಇತ್ಯರ್ಥವಾಗಿದೆ. ಇದು ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಪೂರ್ವ ಗುರುಗಳಾದಂತಹ ನರಹರಿ ತೀರ್ಥರಿಗೆ ವಿಶೇಷವಾಗಿ ಸಲ್ಲಿಸಿರತಕ್ಕಂತಹ ಸೇವೆ ಅಂತ ನಾವು ಭಾವಿಸ್ತೇವೆ. ಇದನ್ನು ನಾವು ಯಾವುದೇ ತರಹದ ಇನ್ನೊಂದು ದೃಷ್ಟಿಯಿಂದವೋ ಅಥವಾ ಯಾರಿಗೋ ಒಂದು ನೋವಾಗುವ ದೃಷ್ಟಿಯಿಂದ ಈ ವಿಚಾರವನ್ನು ತಿಳಿಸಿಲ್ಲ. ನಮ್ಮ ಶ್ರೀಮಠದ ಶಿಷ್ಯರು, ಭಕ್ತರು ಇವರಿಗೆಲ್ಲರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತು ನಮ್ಮ ಶ್ರೀಮಠಕ್ಕೆ ಸಂದಿದಂತಹ ಜಯ ಇದು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಎಲ್ಲ ಪೂರ್ವ ಗುರುಗಳು ಮಠದ ಶಿಷ್ಯರಿಗೆ, ಭಕ್ತರಿಗೆ ನೀಡಿರ್ತಕ್ಕಂಥ ಇದು ಜಯ ಅಂತ ನಾವು ಇದು ಭಾವಿಸಿ ತಿಳಿಸ್ತಾ ಇದ್ದೇವೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ದಶಕಗಳಿಂದ ಇದಕ್ಕೆ ಎಲ್ಲ ರೀತಿಯಾಗಿ ಹೋರಾಟವನ್ನು ಮತ್ತು ನ್ಯಾಯಾಲಯಗಳಲ್ಲಿ ಅಹವಾಲುಗಳನ್ನು ಮಂಡಿಸುವ ಮೂಲಕ ನ್ಯಾಯವಾದಿಗಳು, ಅಂದಿನ ದಿವಂಗತ ಕೃಷ್ಣ ಶಾಸ್ತ್ರಿಗಳು, ದತ್ತಾತ್ರೇಯ ವಕೀಲರು ಬಳ್ಳಾರಿಯವರು, ಅದೇ ರೀತಿಯಾಗಿ ನಮ್ಮ ಮಠದ ಪ್ರಮುಖ ಶಿಷ್ಯರಾದ ದಾಣಾಪುರ ಕೃಷ್ಣಮೂರ್ತಿಗಳು, ತಹಸೀಲ್ದಾರ್ ಶ್ರೀನಿವಾಸ ಮೂರ್ತಿಗಳು ಮತ್ತು ಬಳ್ಳಾರಿಯ ನ್ಯಾಯವಾದಿಗಳಾಗಿರ್ತಕ್ಕಂತಹ ಹಿರಿಯ ನ್ಯಾಯವಾದಿಗಳಾದ ಬಿಸಲಹಳ್ಳಿ ರಾಮಮೂರ್ತಿ ಅವರು, ಅದೇ ರೀತಿಯಾಗಿ ದಾಣಾಪುರ ಕೃಷ್ಣಮೂರ್ತಿಗಳು ಇವರೆಲ್ಲರೂ ಕೂಡ ಇದಕ್ಕೆ ಆ ಕಾಲದಲ್ಲಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ನಮ್ಮ ಮಠದ ಹಿಂದಿನ ಸರ್ವಾಧಿಕಾರಿಗಳಾಗಿದ್ದಂತಹ ರಾಜ ಕೃಷ್ಣಾಚಾರ್ಯರು, ಅದೇ ರೀತಿಯಾಗಿ ವಿದ್ವಾಂಸರಾದ ರಾಜ ಗಿರಿಯಾಚಾರ್ಯರು ಮತ್ತು ರಾಜಗೋಪಾಲಾಚಾರ್ಯರು ಮತ್ತು ನಮ್ಮ ಗುರುಗಳ ಆಪ್ತ ಕಾರ್ಯದರ್ಶಿಗಳಾಗಿದ್ದಂತಹ ಸ್ವೈಮೀಂದ್ರಾಚಾರ್ಯರೇ ಮೊದಲಾದಂತಹ ಎಲ್ಲರೂ ಕೂಡ ಇದಕ್ಕೆ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟಿದ್ದಾರೆ. ಮತ್ತು ಬೆಂಗಳೂರು ಮಹಾನಗರದಲ್ಲಿ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂತಹ ಪ್ರಭುಲಿಂಗ ನಾವದಿಗೆಯವರು ಮತ್ತು ದಿವಂಗತ ಕೆ ಸುಮನ್ ಅಂತಹ ಅಡ್ವೊಕೇಟ್ ಅವರು, ಅದೇ ರೀತಿಯಾಗಿ ಹರಿಗರು ಮತ್ತು ಫಣಿರಾಜ್ ಕಶ್ಯಪ್ ಅವರು ಮತ್ತು ನಮ್ಮ ಮಠದ ಪ್ರಮುಖ ಶಿಷ್ಯರಾದಂತಹ